ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಣಿಗೆ ತನ್ನ ಅಮ್ಮನ ನಿಜ ಸತ್ಯ ಏನು, ತನ್ನಪ್ಪ ಯಾರು ಅನ್ನೋ ಸತ್ಯ ಗೊತ್ತಾಗುವ ಸಮಯ ಬಂದದ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಆಗಿರೋ ವರದಾನ ನಿಜ ಬಂಡವಾಳ ರಾಣಿ ಮತ್ತೆ ಅಪ್ಪ ಬಾಲ ಇಬ್ರಿಗೂ ಕೂಡ ಗೊತ್ತಾಗ್ತದ್ಯಾ? ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಸ್ಕೂಲ್ಗೆ ಹೋಗ್ಬೇಕಾಗಿರತ್ತೆ. ಜಡೆ ಹಾಕಿ ಅಂತ ಅತ್ತೆನ ಕೇಳಿದಾಗ ಅತ್ತೆ ಹಾಕ್ಲಿಕ್ಕೆ ಮುಂದಾಗುತ್ತಿಲ್ಲ. ತನ್ನ ಮಗಳು ಲೋಹಿತಾಗೆ ಮಾತ್ರ ಜಡೆ ಹಾಕ್ತಾರೆ. ನಂತರ ನನ್ನಿಂದ ಅತ್ತೆ ಮಾವಂಗೆ ತೊಂದರೆ ಆಗೋದು ಬೇಡ, ಮಾವ ಅವತ್ತೇನು ಜಡೆ ಹಾಕಿದ್ರು, ಈಗ ಅವರನ್ನ ಕೇಳಿದ್ರೆ ಅವ್ರಿಗೆ ಕಷ್ಟ ಆಗ್ಬಹುದು, ಅವ್ರಿಗೆ ಕೆಲಸ ಇರಬಹುದು, ಅವ್ರಿಗೆ ನನ್ನಿಂದ ಯಾಕೆ ತೊಂದರೆ ಆಗ್ಬೇಕು ಅಂತ ಯೋಚನೆ ಮಾಡಿದಂತ ರಾಣಿ ತಾನೇ ಜಡೆ ಹಾಕೊಳ್ಳಿಕ್ಕೆ ಮುಂದಾಗ್ತಾಳ. ಆಗ ಮಾಮ ಬಂದಿದ್ದೆ, ಏನಿದು ರಾಣಿ, ನೀನ್ ಯಾಕೆ ಜಡೆ ಹಾಕೋತಾ ಇದ್ಯಾ, ನಾನು ಹಾಕೋದಿಲ್ವಾ, ನಿನ್ನ ಅಮ್ಮಂಗೂ ನಾನೇ ಹಾಕ್ತಾ ಇದ್ದೆ ಅಂತ ಪ್ರೀತಿಯಿಂದ ಜಡೆಯನ್ನ ಹಾಕ್ತಾರೆ. ಅಷ್ಟರಲ್ಲಿ ಚಂದು ಬಂದು ರೆಡಿ ಆಗ್ತಿದ್ಯಾ ಅಂತ ಹೇಳಿ ಜುಟ್ಟನ್ನ ಎಳೆದು ಬಿಡ್ತಾರೆ. ಹಾಗೆ ರಾಣಿ ಮತ್ತೆ ಚಂದು ಇಬ್ರು ಕೂಡ ಚೇಸ್ ಮಾಡ್ತಾ ಜುಟ್ಟಾಟ ಆಡ್ತಿರ್ತಾರೆ. ಇದೇ ಒಂದು ಸಮಯದಲ್ಲಿ ಅಮ್ಮ ಅಕ್ಕಿ ಆರ್ಸೋಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಚಂದು ಮತ್ತೆ ರಾಣಿ ಇಬ್ರು ಕೂಡ ಸೇರ್ಕೊಂಡು ಡ್ಯಾಶ್ ಹೊಡೆದು ಅಕ್ಕಿಯನ್ನ ಚೆಲ್ಬಿಡ್ತಾರೆ. ಇದರಿಂದ ಸರಳ ಅವರು ರುಚಿಗೆ ಹೇಳ್ತಾರೆ, ಏನೇ ಇದು, ನಿಮ್ಮಮ್ಮ ಏನ್ ಬರ್ತಾಳ ಆರ್ಸೋದಕ್ಕೆ, ಜೈಲಿಂದ ಈ ರೀತಿ ಚೆಲ್ಬಿಟ್ಟಿಯಲ್ಲ, ವಾರಕ್ಕಾಗುವಷ್ಟು ಅಕ್ಕಿ ಇದೆ, ಆ ಅಕ್ಕಿನೇ ನೀನು ಚೆಲ್ಬಿಟ್ಟಿಯಲ್ಲ, ಏನ್ ಮಾಡಬೇಕು ಅಂತ ಹೇಳಿ ಫುಲ್ ಕೋಪ ಮಾಡಿಕೊಂಡು ಸೆಟ್ ಮಾಡಿಕೊಂಡು ರಾಣಿಯನ್ನ ತರಾಟೆಗೆ ತಗೋತಾರೆ. ಏನಿದು ಸರಳ, ನಿನಗೆ ಈ ರೀತಿ ಕಾವೇರಿನ ತಂದು ಮಧ್ಯ ಬೈತಿರ್ತೀಯಲ್ಲ ಯಾವಾಗಲೂ ಕೂಡ ರಾಣಿನ, ನಿನ್ನ ಮನಸ್ಸು ಹೇಗೆ ಬರುತ್ತೆ, ಪದೇ ಪದೇ ಯಾಕೆ ಕಾವೇರಿನ ತಂದು ರಾಣಿಯನ್ನ ಬೈತಿರ್ತೀಯ ನೀನು ಅಂತ ಹೇಳಿ ತರಾಟೆಗೆ ತಗೋತಾರೆ ಸತ್ಯ ಅವರು. ಆಗ ಇಲ್ಲಿ ನಿಮಗೆ ಮನೆ ಸೊಸೆಗಿಂತ ಮುರುತು ಕೆಲಸ ಮಾಡ್ತಿರ್ತಾಳೆ, ಅವಳಿಗಿಂತ ಅಪರೂಪಕ್ಕೆ ಬರೋ ಮಗಳ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ, ಒಂದು ವಾರಕ್ಕಾಗುವಷ್ಟು ಅಕ್ಕಿ ಚೆಲ್ಬಿಟ್ಲಲ್ಲ, ಏನು ಹೇಳಬೇಕು ಇವಳಿಗೆ ಅಂತ ಹೇಳಿ ಮತ್ತೆ ಬಯೋದಕ್ಕೆ ಸರಳ ಅವರು ಶುರು ಮಾಡ್ಕೋತಾರೆ. ಹೌದು ಮಾಮ, ನಾನೇ ಚೆಲ್ಲಿದ್ದು, ನಾನೇ ಆರಿಸ್ತೀನಿ ಅಂತ ನೀವೇನು ಯೋಚನೆ ಮಾಡಬೇಡಿ, ನಾನೇ ಎತ್ಕೊಡ್ತೀನಿ ಅಂತ ರಾಣಿ ಹೇಳ್ತಾರೆ. ಇಲ್ಲ, ರಾಣಿ ಮಾತ್ರ ಇದನ್ನ ಚೆಲ್ಲಿದ್ದಲ್ಲ, ನಾನು ರಾಣಿ ಇಬ್ರು ಕೂಡ ಆಡ್ತಾ ಬಂದು ಇದನ್ನ ಚೆಲ್ಲಿದ್ದು, ಹಾಗಾಗಿ ನಾನು ಎತ್ತುತ್ತೀನಿ ಅಂತ ಹೇಳ್ತಾರೆ. ಅಪ್ಪ ಕೂಡ ಇಲ್ಲಿ ನಾನು ಎತ್ತುತ್ತೀನಿ ಅಂತ 3 ಜನ ಕೂಡ ಸೇರ್ಕೊಂಡು ಅಕ್ಕಿಯನ್ನ ಹಾರಿಸ್ತಾರೆ. ಹೌದೌದು, ಮೊದಲೆಲ್ಲ ಮಗಳ ತಂಗಿ ಮೇಲೆ ಪ್ರೀತಿ ಇತ್ತು, ಅವಳು ಕೊಟ್ಟು ಕೈ ಕೊಟ್ಟು ಓಡೋದ್ಲು, ಈಗ ರಾಣಿ ರಾಣಿ ಅಂತ ಹೇಳ್ತಿದ್ರ, ಇವಳು ಕೂಡ ಸರಿಯಾಗಿ ನಿಮ್ಗೆ ಕಾಗೆ ಹಾರಿಸಿ ಓಡ್ತಾಳೆ, ಅಕ್ಕಿ ಬಲೈತಿದ್ದಾಗೆ ರೆಕ್ಕೆ ಬಿಚ್ಚುತ್ತಿದ್ದಾಗೇನೆ ಅಂತ ಹೇಳಿ ಸರಳ ಅವರು ಮಾತನಾಡ್ತಾರೆ. ನಂತರ ಅಷ್ಟರಲ್ಲಿ ಈ ಕಡೆ ಸರಳ ಅವರು ಒಳಗಡೆ ಹೋಗ್ತಿದ್ದಾಗೆ ಸೀನಾ ಗಾಡಿ ತಗೊಂಡು ಬರ್ತಾರೆ. ಗಾಡಿ ತಗೊಂಡು ಬಂದಿದ್ದೆ ನೋಡಿ, ಇವತ್ತು ಗಾಡಿ ತಗೊಂಡು ಬಂದಿದ್ದೀನಿ, ನೀವನ್ನೆಲ್ಲ ನಾನೇ ಸ್ಕೂಲ್ಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಕುತ್ಕೊಡಿ, ಬೇಗ ಬೇಗ ಸ್ಕೂಲ್ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ರಾಣಿ ಮತ್ತೆ ಚಂದುಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಬಟ್ ಲೋಹಿತಾಗೆ ಏನಿದು, ನಾನು ಯಾಕೆ ಬರಬೇಕು ಗಾಡೀಲಿ, ನಮ್ಗೇನಾದ್ರೂ ಗಾಡಿ ತಂದಿದ್ರಾ, ಇಲ್ವಲ್ಲ, ನೀವು ತಗೊಂಡು ಬಂದಿರೋದು ರಾಣಿಗೆ, ನಮಗೆ ಒಂದಿನ ಕೂಡ ಗಾಡಿ ತರಲಿಲ್ಲ, ಆದರೆ ರಾಣಿ ಕಂಡ್ರೆ ನಿಮಗೆ ತುಂಬ ಪ್ರೀತಿ ನಮಗಿಂತ, ಅದಕ್ಕೆ ತಗೊಂಡು ಬಂದಿದ್ದೀರ ಅಲ್ವಾ ಅಂತ ಲೋಹಿತ ಹೇಳಿದಾಗ, ಇಲ್ಲಮ್ಮ ಅವಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾಳಲ್ವಾ, ಅದಕ್ಕೋಸ್ಕರ ತೊಗೊಂಡು ಬಂದಿರೋದು ಅಂತ ಹೇಳಿ ಸೀನ್ ಅವರು ಹೇಳಿದಾಗ, ಏನು ಫಸ್ಟ್ ಡೇ ಎಕ್ಸಾಮ್ ಬರೆಯೋಕೆ ಹೋಗಿರ್ಲಿಲ್ವಾ, ಅವತ್ತು ಅಡ್ಮಿಷನ್ ಹಾಕೋಕೆ ಹೋಗಿರ್ಲಿಲ್ವಾ, ಹೇಗಾಯಿತು ಇದು ಫಸ್ಟ್ ಡೇ ಅಂತ ಲೋಹಿತ ಕೇಳ್ತಾರೆ. ಅಯ್ಯೋ ಮಗಳೇ, ಸ್ಕೂಲ್ಗೆ ಹೋಗ್ತಿರೋದು ಮೊದಲನೇ ದಿನ ಅಲ್ವಾ, ಅದೇ ಬೇರೆ ಇದೇ ಬೇರೆ ತಾನೆ ಅಂತ ಸತ್ಯವರು ಹೇಳಿದ್ರು. ಲೋಹಿತಾಗ ಅರ್ಥ ಆಗೋದೇ ಇಲ್ಲ, ನಾನಂತೂ ಆ ಗಾಡೀಲಿ ಬರೋದೇ ಇಲ್ಲ, ನಾನು ಯಾಕೆ ಬರಬೇಕು, ನೀವು ತೊಗೊಂಡು ಬಂದಿರೋದು ರಾಣಿಗೋಸ್ಕರ, ನಾನು ಬರೋದಿಲ್ಲ ಅಂತ ಹೇಳಿ ಲೋಹಿತ ಹೇಳ್ತಿದ್ದಾಗೆ ಈ ಕಡೆ ಚಂದು ಮತ್ತು ರಾಣಿ ಇಬ್ರು ಕೂಡ ಆಟೋದಲ್ಲಿ ಕುತ್ಕೊಂಡಿದ್ದಾರೆ. ಲೋಹಿತ ಎಲ್ಲ ಕೂಡ ಜೊತೆಯಲ್ಲಿ ಹೋಗೋಣ, ತುಂಬ ಚೆನ್ನಾಗಿರುತ್ತೆ ಅಂತ ರಾಣಿ ಕರಿತಾ ಇದ್ರೆ, ಇಲ್ಲಿ ಚಂದು ಬಿಡು, ಅವಳು ನಡ್ಕೊಂಡೇ ಬರ್ತಾಳೆ ಅನ್ಸುತ್ತೆ, ನೀನ್ ಯಾಕೆ ಕರಿತಾ ಇದೆಯಾ ಅಂತ ಹೇಳ್ತಾರೆ. ಈ ಕಡೆ ಸತ್ಯ ಮತ್ತೆ ಸೀನ್ ಅವರು ಕರಿತು ಸಾಕಾಗ್ತಾರೆ. ನಂತರ ಇವಳು ಬರೋದಿಲ್ಲ ಬಿಡು, ನಡ್ಕೊಂಡೇ ಬರಲಿ, ನಾವು ಹೋಗೋಣ ಅಂತ ಹೇಳ್ತಿದ್ದಾಗೆ, ನಾನು ಬರ್ತೀನಿ ಅಂತ ಹೇಳಿ ಲೋಹಿತ ಕೂಡ ಆಟೋದಲ್ಲಿ ಹೋಗೋದಕ್ಕೆ ಮುಂದಾಗ್ತಾರೆ. ಇತ್ತ ಕಡೆ ಮಗು ಆ ಕಡೆ ವರದವರ ಮಗ ತೇಜು ಕೂಡ ಸ್ಕೂಲ್ಗೆ ಹೋಗ್ತಿದ್ದಾನೆ. ಅಪ್ಪ ನೀವು ಬರೋದಿಲ್ವಾ ನನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಕೇಳಿದಾಗ, ಇಲ್ಲ ಮಗನೇ, ನಾನು ಬರೋದಕ್ಕಾಗೋದಿಲ್ಲ, ನಿನ್ನ ಫ್ರೆಂಡು ಬಾಲ ಬರ್ತಾನೆ, ಅವನೇ ನಿನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡ್ತಾನೆ ಆಯಿತಾ ಅಂದಾಗ, ಸರಿ ಆಯಿತು ಪಪ್ಪ ಅಂತ ಹೇಳಿ ಹೊರಟಾಗ, ಏನಿದು ಬಾಸ್, ಚಿಕ್ಕ ಬಾಸು, ನೀವು ಆಶೀರ್ವಾದ ತಗೊಳ್ಳಲ್ವಾ, ದೊಡ್ಡವ್ರದನ್ನು ಆಶೀರ್ವಾದ ತಗೊಳ್ದೆ ಹೋಗ್ತಿದ್ರಲ್ಲ ಸ್ಕೂಲ್ಗೆ ಅಂತ ಹೇಳಿ ಬಾಲ ಕೇಳಿದಾಗ, ಇಲ್ಲ ಮರ್ತು ಹೋಯ್ತು ಫ್ರೆಂಡು, ಈಗಲೇ ಆಶೀರ್ವಾದ ತಗೋತೀನಿ ಅಂತ ಹೇಳ್ತಾರೆ. ಅಪ್ಪ ಎದ್ದು ನಿಂತ್ಕೊ ಆದರೆ ಆ ಮಗು ಹೋಗೋದು ಅಮ್ಮನ ಫೋಟೋ ಮುಂದೆ. ಅಮ್ಮ, ಇವತ್ತು ನಾನು ಹೊಸ ಸ್ಕೂಲ್ಗೆ ಹೋಗ್ತಿದ್ದೀನಿ, ನನಗೆ ಆಶೀರ್ವಾದ ಮಾಡು ಅಮ್ಮ ಅಂತ ಕೇಳ್ಕೊಳ್ಳುತ್ತೆ. ಅಷ್ಟರಲ್ಲಿ ಮಣಿ ಬಂದಿದೆ. ಕೊನೆಗೂ ನನ್ನ ತಂಗಿ ಮಗಂಗೆ ದೊಡ್ಡ ಯಾರು ಅನ್ನೋ ಸತ್ಯ ಗೊತ್ತದೆ, ಅದಕ್ಕೇನೆ ಅಮ್ಮನ ಹತ್ರ ಹೋಗಿ ಆಶೀರ್ವಾದವನ್ನು ತೆಗೆದುಕೊಂಡಿದ್ದು. ಯಾಕಂದರೆ ಅವನ ಒಂದು ರಕ್ತದಲ್ಲಿ ಅವನ ದೇಹದಲ್ಲಿ ಹರಿತಿರೋದು ನನ್ನದೇ ತಂಗಿ ರಕ್ತ ಅಲ್ವಾ ಅಂತ ಹೇಳಿ ಮಣಿಯವರು ವ್ಯಂಗ್ಯವಾಗಿ ಇಲ್ಲಿ ವರದಾಗೆ ಟಾಂಗ್ ಕೊಟ್ಟು ಮಾತಾಡ್ತಿದ್ದಾರೆ. ಈ ಕಡೆ ಮಾಮ, ನೀನು ಬಂದಿದ್ಯಾ, ಎಷ್ಟು ಖುಷಿ ಆಗ್ತಿದೆ
ಆಗ್ತಿದೆ ಗೊತ್ತಾ, ಇಷ್ಟು ದಿನ ಆದಮೇಲೆ ಬಂದಿದ್ಯಲ್ಲ ನೀನು ಅಂತ ಮಗು ಕೇಳುತ್ತೆ. ಗಿಫ್ಟ್ ಕೊಡ್ತಾರೆ, ಕಾರ್ ಗಿಫ್ಟನ್ನು ಮಾಡ್ತಾರೆ, ಆಟದ ಟಾಯ್ ಕಾರನ್ನು. ಇಲ್ಲಿ ಮಾಮ ಈ ಕಾರ್ ತುಂಬ ಚೆನ್ನಾಗಿದೆ, ಇನ್ನು ಮುಂದೆ ಸ್ಕೂಲಿಂದ ಬಂದು ಇದರಲ್ಲೇ ಆಡ್ಕೋತೀನಿ ಆಯಿತಾ, ಆದರೆ ನೀನು ಈ ಗಿಫ್ಟ್ ಕೊಟ್ಟೆ ಅಂತ ಬರ್ಡೇಗೆ ಗಿಫ್ಟ್ ಕೊಡೋದನ್ನು ಮರಿಬಾರ್ದು ಆಯಿತಾ ಅಂತ ಮಗು ಹೇಳಿದಾಗ, ಅಯ್ಯೋ ಪುಟ್ಟ ಮರೆಯದೇ ಇರ್ತೀನ, ಖಂಡಿತ ಮರೆಯೋದಿಲ್ಲ, ಖಂಡಿತ ಮರೆಯೋದಿಲ್ಲ ನಿನಗೆ, ಅಲ್ಲೂ ಕೂಡ ಗಿಫ್ಟ್ ಕೊಡ್ತೀನಿ. ಬಟ್ ಆ ಗಿಫ್ಟ್ಗಿಂತ ನಿನ್ನ ತಂದೆ ಕೊಡ್ತಾರಲ್ವ, ಆ ಗಿಫ್ಟ್ ತುಂಬ ದೊಡ್ಡದಾಗಿರುತ್ತೆ, ನಿನ್ನ ತಂದೆ ಮುಖಾಂತರ ಸಿಗೋ ಗಿಫ್ಟ್ ಅಂತ ಹೇಳಿ ಇಲ್ಲಿ ವರದಾಗೆ ಅಲ್ಲೇ ಬಿಸಿ ಪೆಟ್ಟನ್ನು ಕೊಡ್ತಿದ್ದಾರೆ ಮಣಿ. ಬಟ್ ಮಗು ಗೊತ್ತಾಗೋದಿಲ್ಲ. ನಂತರ ಮಾಮ ನೀನು ಇಲ್ಲೇ ಇರ್ತೀಯ ಅಲ್ವಾ, ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕು ಅಂದಾಗ, ಅಯ್ಯೋ ಊರು ಹೊರಗಡೆಯಿಂದ ಬಂದಿರ್ತಾರೆ, ಅವರನ್ನು ಈ ರೀತಿ ಮನೇಲಿ ಇರಿಸ್ಕೊಳ್ಳೋದು ತಪ್ಪಾಗತ್ತಲ್ವ ಅಂತ ವರದವರು ಹೇಳಿದಾಗ, ನೋಡಿದ್ಯಾ ನಿಮ್ಮ ಅಪ್ಪಂಗೆ ನಾನು ಇಲ್ಲಿರೋದೇ ಇಷ್ಟ ಇಲ್ಲ ಅಂತ ಹೇಳಿ ಮಣಿ ಹೇಳ್ತಾರೆ. ಇಲ್ಲಿ ಇಲ್ಲ ಪಾಪ ಮಾಮ ಇಲ್ಲೇ ಇರ್ತಾರೆ ಅಂತ ಹೇಳಿ ತೇಜು ಹೋಗ್ತಾರೆ. ನಾನು ಇಲ್ಲೇ ಇರ್ತೀನಿ ಕಂದ ಅಂತ ಕೂಡ ಮಣಿ ಕೂಡ ಹೇಳ್ತಾರೆ. ನಂತರ ಇಲ್ಲಿ ತೇಜು ಹೊರಗಡೆ ಇರು ಬರ್ತೀನಿ ಅಂತ ಹೇಳಿ ಬಾಲ ಮಗುವನ್ನು ಕಳಿಸಿದೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಸುಮ್ಮನೆ ನನ್ನ ಬಾಸ್ಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೋಗ್ತಾ ಇರು ಅಂದಾಗ, ಏನು ನಿಯತ್ತು ನಿನಗೆ, ಸ್ವಾಮಿ ನಿಯತ್ತು ಇಷ್ಟೊಂದಿರೋದಾ, ಇರಬೇಕು ಆದರೆ ಇಷ್ಟು ಇರಬಾರ್ದು. ನಿಜ ಹೇಳಬೇಕು ಅಂದರೆ ವರದ 2 ತಲೆ ನಾಗ್ರಹವು, ಅದು ನಿನಗೆ ಗೊತ್ತಾಗದೆ ನೀನು ಅವನ ಜೊತೆ ಇದೆಯಾ, ಅವನೇನು ಒಳ್ಳೆಯವನು ಅಂತ ಅಂದ್ಕೊಂಡಿದ್ಯಾ, ಮಹಾನ್ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿದಾಗ, ನನ್ನ ಬಾಸ್ಗೆ ಇರುವಂಥ ತಾಳ್ಮೆ ನನಗಿಲ್ಲ, ಸುಮ್ಮನೆ ನಾನು ನಿನಗೆ ಏನಾದರೂ ಹೆಚ್ಚು ಕಡಿಮೆ ಮಾಡೋಕ್ಕೂ ಮುನ್ನ ಹೊರಟು ಹೋಗು ಅಂತ ಬಾಲ ಹೇಳಿದಾಗ, ಏನು ನಿನ್ನ ಬಾಸ್ಗೆ ತಾಳ್ಮೆ ಇದೆಯಾ, ನೀನು ಅನ್ಕೋಬೇಕು ಅಷ್ಟೇ, ಅವನಿಗೆ ಎಂಥ ಉಸಿರು ಬಳಿ ಅನ್ನೋದು ನಿನಗೆ ಗೊತ್ತಿದೆಯಾ, ನಿಜ ಹೇಳಬೇಕು ಅಂದರೆ ನಿನ್ನ ಬದುಕನ್ನೇ ಹಾಳು ಮಾಡಿದಾನವನು, ಅದನ್ನು ಬಿಟ್ಬಿಟ್ಟು ನೀನು ಅವನಿಗೆ ಸ್ವಾಮಿನಿಷ್ಠೆ ತೋರಿಸ್ಕೊಂಡಿದೆಯಲ್ಲ, ಏನಾಗಿದೆ ನಿನಗೆ, ಹೌದು ಒಂದಿನಾದರೂ ನಿನ್ನ ಹೆಂಡತಿನ ನೋಡೋದಕ್ಕೆ ಹೋಗಿದ್ಯಾ ಜೈಲಲ್ಲಿ ನೀನು, ನಿಜ ಹೇಳಬೇಕು ಅಂದರೆ ನೀನು ಈ ರೀತಿ ಮಾತಾಡಿ ಅವನ ಪರ ನಿಂತು ಮಾತಕ್ಕೆ ಗಂಡಸು ಆಗೋದಿಲ್ಲ, ನಿನ್ನ ಹೆಂಡತಿಗೆ ಒಳ್ಳೆ ಗಂಡ ಆದಾಗ ಮಾತ್ರ ನೀನು ಗಂಡಸು ಅಂತ ಅನ್ನಿಸ್ಕೊಳ್ಳೋದು ಅಂತ ಮಣಿ ಹೇಳ್ತಿದ್ದಾರೆ. ನಿಜವಾಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಬಾಲ ಹೇಳಿದಾಗ, ನೋಡು ಬಾಲ ಕೋಪ ಮಾಡ್ಕೋಬೇಡ, ಸಮಾಧಾನದಿಂದ ಇರು, ನೀನು ಅವನೇನೋ ಮಾತಾಡ್ತಾನೆ ಅಂತ ನೀನು ಯಾಕೆ ತಾಳ್ಮೆ ಕೆಡ್ತೀಯ ಅಂತ ಹೇಳಿ ವರದ ಹೇಳಿದಾಗ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಮಣಿ ಹೇಳ್ತಾರೆ. ನೋಡು ನೀನು ನನ್ನ ಬಗ್ಗೆ ಏನಾದ್ರು ಮಾತಾಡುವಾದರೆ ಬಾಲನ್ ವಿಷಯಕ್ಕೆ ಹೋಗಬೇಡ, ಅವನಿಗೆ ತುಂಬಾ ಸಿಟ್ಟಿದೆ ಅಂತ ಹೇಳಿ ವರದ ಎಚ್ಚರಿಕೆಯನ್ನು ಕೊಡ್ತಾರೆ ಮಣಿಗೆ. ಆದರೆ ಇಲ್ಲಿ ಮಣಿಯವರು ಮಾತ್ರ ಬಾಲನ್ನು ತರಾಟೆಗೆ ತಗೋತಿದ್ದಾರೆ. ಏನಪ್ಪ ಮಹಾರಾಯ, ಇವನನ್ನು ನಂಬ್ಕೊಂಡು ಇದೆಯಲ್ಲ, ನಿನ್ನ ಬುದ್ಧಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ನಿಜಕ್ಕೂ ನಾನು ಹೇಳ್ತಿರೋದೆಲ್ಲ ಸತ್ಯನೇ, ನಿನಗೊಂದು ವಿಷಯ ಗೊತ್ತಿದ್ಯಾ, ನನ್ನ ಹತ್ರ ಇರೋ ಸಾಕ್ಷಿ ಏನಾದರೂ ನೀನು ನೋಡಿದ್ರೆ ನಿನಗೂ ಅರ್ಥ ಆಗತ್ತೆ ನೀನು ಏನು ತಪ್ಪು ಮಾಡಿದೆ, ಈ ವರದ ಎಂಥವನು ಅಂತ ಹೇಳ್ತಿದ್ದಾಗೆ ಆ ಕಡೆ ವರದ ಆಲ್ರೆಡಿ ಭಯ ಪಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಈ ಕಡೆ ರಾಣಿ ಸ್ಕೂಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದಾಗ ಒಂದು ಸ್ವಾಮಿಗಳು ಭೇಟಿ ಆಗಿದೆ. ನೀನು ಏನು ಹುಡುಕ್ತಿದ್ಯೋ ಅದು ನಿನ್ನ ಹತ್ರಕ್ಕೆ ಬರ್ತಿದೆ, ಸತ್ಯ ನಿನ್ನನ್ನು ಹುಡುಕಿ ಬರ್ತಿದೆ, ಕೊನೆಗೂ ನೀನು ಅನ್ಕೊಂಡಿರೋ ದಿನ ಬಂದೇ ಬಿಡ್ತು, ನೀನು ಅವರನ್ನು ಭೇಟಿ ಆಗ್ತಿದ್ದಾಗೆ ನಿನ್ನವರು ನಿನಗೆ ಸಿಗ್ತಾರೆ ಅನ್ನೋ ಭವಿಷ್ಯವನ್ನ ಹೇಳ್ತಿದ್ದಾರೆ. ಈ ಮಾತಿಂದ ರಾಣಿ ನಿಜಕ್ಕೂ ಅಚ್ಚರಿ ಆಗ್ತಿದ್ದಾಳೆ. ಹಾಗಿದ್ರೆ ಅಮ್ಮ ಜೈಲಿಂದ ಬರ್ತಾರ, ಅಪ್ಪ ಸಿಗ್ತಾರ ಅನ್ಕೋತಿದ್ದಾಳೆ. ಅತ್ತ ಕಡೆ ಮಣಿಯವರು ಆ ಒಂದು ವಿಡಿಯೋವನ್ನ ಬಾಲಾಗೆ ತೋರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ತೋರಿಸೇ ಬಿಡ್ತಾರ ವಿಡಿಯೋವನ್ನ ಬಾಲಾಗೆ. ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.